ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ಅಡ್ವಾನ್ಸ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಏನಿದೆ 6 ಸೆಮಿಸ್ಟರ್ ಬಿಕಾಮ್ಗೆ, ಸೊ ಅವರಿಗೆ ಸಂಬಂಧಪಟ್ಟಂತ 2025 ಕ್ವಶನ್ ಪೇಪರಲ್ಲಿ ಕ್ವಶನ್ ನಂಬರ್ 7 ಸ್ಟ್ಯಾಂಡರ್ಡ್ ಡಿವಿಯೇಷನ್ ಮೆಥಡ್ ಮೇಲೆ ಒಂದು ಕ್ವಶನ್ಸ್ ಅನ್ನ ಕೇಳಿದ್ದಾರೆ. ಸೊ ಆ ಒಂದು ಕ್ವಶನ್ಸ್ಗೆ ನೀವು ಹೇಗೆ ಆನ್ಸರ್ಸ್ ಮಾಡಬೇಕು ಅಂತ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆದಷ್ಟು ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಕ್ವಶನ್ ನಂಬರ್ 7 ಏನ್ ಹೇಳುತ್ತೆ ಅಂದ್ರೆ, Raghuvanshi Company Limited has given following possible cash inflow for two projects M and N, out of which one they wish to undertake. ಅಂದ್ರೆ ರಘುವಂಶ ಕಂಪನಿ ಲಿಮಿಟೆಡ್ಗೆ ಸಂಬಂಧಪಟ್ಟಂತ ಕ್ಯಾಶ್ ಇನ್ಫ್ಲೋ ಕೊಟ್ಟಿದ್ದಾರೆ. ಎರಡು ಕಂಪನಿಗೆ ಸಂಬಂಧಪಟ್ಟಂತ ಕ್ಯಾಶ್ ಇನ್ಫ್ಲೋ ಕೊಟ್ಟಿದ್ದಾರೆ. ಸೊ ಪ್ರಾಜೆಕ್ಟ್ ಎನ್ ಮತ್ತೆ ಪ್ರಾಜೆಕ್ಟ್ ಎಂ ಮತ್ತೆ ಪ್ರಾಜೆಕ್ಟ್ ಎನ್ ಅಂತಕ್ಕಂಥದ್ದು, ಅವೆರಡರಲ್ಲಿ ಯಾವ ಪ್ರಾಜೆಕ್ಟ್ ಅನ್ನ ಅಂಡರ್ಟೇಕ್ ಮಾಡಬೇಕು ಅಂತ ನಾವು ತಿಳಿಸ್ಕೊಡ್ಬೇಕು. ಅಲಾಂಗ್ ವಿತ್ ದೇರ್ ಅಸೋಸಿಯೇಟೆಡ್ ಪ್ರಾಬಬಿಲಿಟೀಸ್ ಕೊಟ್ಟಿದ್ದಾರೆ. ಬೋತ್ ದ ಪ್ರಾಜೆಕ್ಟ್ಸ್ ವಿಲ್ ರಿಕ್ವೈರ್ ಅನ್ ಇನ್ವೆಸ್ಟ್ಮೆಂಟ್ ಆಫ್ ₹5,000. ಅಂದ್ರೆ ಎರಡು ಪ್ರಾಜೆಕ್ಟ್ಗಳಿಗೆ ಎಷ್ಟು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕಂತ 5,000 ಇನ್ವೆಸ್ಟ್ಮೆಂಟ್ ನ ರಿಕ್ವೈರ್ಮೆಂಟ್ ಇದೆ ಅಂತ ಹೇಳಿದ್ದಾರೆ. ವಿಚ್ ಪ್ರಾಜೆಕ್ಟ್ ಈಸ್ ರಿಸ್ಕಿಯರ್ ಬೈ ಅಡಾಪ್ಟಿಂಗ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಮೆಥಡ್. ನೋಡಿ, ಯಾವ ಪ್ರಾಜೆಕ್ಟ್ ತುಂಬಾ ರಿಸ್ಕ್ ಇದೆ ನಾವು ತೋರಿಸ್ಬೇಕು. ಬೈ ಅಡಾಪ್ಟಿಂಗ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಮೆಥಡ್ ಅನ್ನ ಅಡಾಪ್ಟ್ ಮಾಡಿಕೊಂಡು ನಾವು ತೋರಿಸ್ಬೇಕಂತೆ ಯಾವ ಪ್ರಾಡಕ್ಟ್ ರಿಸ್ಕಿ ಇದೆ ಅಂತ ತೋರಿಸಿ ಅಂತ. ಸೊ ಇಲ್ಲಿ ನಮಗೆ ಪಾಸಿಬಲ್ ಈವೆಂಟ್ಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಯೂಶುವಲ್ ಆಗಿ ಇಯರ್ ಕೊಡ್ತಾ ಇದ್ರು, ಬಟ್ ಇಲ್ಲಿ ಪಾಸಿಬಲ್ ಈವೆಂಟ್ಸ್ ಅಂತ ಹೇಳ್ಬಿಟ್ಟು ABCDE ಅಂತ ಕೊಟ್ಟಿದ್ದಾರೆ. ಪ್ರಾಜೆಕ್ಟ್ ಎಂ ಬಂದು ಕ್ಯಾಶ್ ಇನ್ಫ್ಲೋ ಎಷ್ಟು ಜನರೇಟ್ ಮಾಡುತ್ತೆ ಈವೆಂಟ್ಸ್ ಇಂದ ಅಂತ ಹೇಳಿದ್ರೆ, ಎ ಇಂದ 10,000, ಬಿ ಇಂದ 12,000, ಸಿ ಇಂದ 14,000, ಡಿ ಇಂದ 16,000, ಇ ಇಂದ 18,000. ಪ್ರಾಬಬಿಲಿಟಿ ಅವರೇ ಕೊಟ್ಟಿದ್ದಾರೆ. ಸೊ ಆಯಾ ಈವೆಂಟ್ಸ್ ಪ್ರಾಬಬಿಲಿಟಿ ಕ್ವಶನ್ ಅಲ್ಲೇ ಕೊಟ್ಟಿದ್ದಾರೆ. ಇದು ಪ್ರಾಜೆಕ್ಟ್ ಎಂ ರಿಲೇಟೆಡ್ ಕ್ಯಾಶ್ ಇನ್ಫ್ಲೋ ಆದ್ರೆ, ಪ್ರಾಜೆಕ್ಟ್ ಎನ್ ರಿಲೇಟೆಡ್ ಕ್ಯಾಶ್ ಇನ್ಫ್ಲೋ ಕೊಟ್ಟಿದ್ದಾರೆ. ಸೊ ಆಯಾ ಈವೆಂಟ್ಸ್ ಅಲ್ಲಿ 26,000, 22,000, 18,000, 14,000, 10,000 ಜನರೇಟ್ ಮಾಡುತ್ತಂತೆ. ಪ್ರಾಬಬಿಲಿಟಿ ಅವರೇ ಕೊಟ್ಟಿದ್ದಾರೆ. ಸೊ ಆಯಾ ಈವೆಂಟ್ಸ್ 5 ಈವೆಂಟ್ಸ್ ಕೂಡ ಪ್ರಾಬಬಿಲಿಟಿನ ಕ್ವಶನ್ ಅಲ್ಲೇ ಕೊಟ್ಟಿದ್ದಾರೆ. ಸೊ ಇದನ್ನ ಯೂಸ್ ಮಾಡ್ಕೊಂಡು ನಮ್ಗೆ ಹೇಳಿದ್ದಾರೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಮೆಥಡ್ ಅಲ್ಲಿ ನೀವು ಯಾವ ಪ್ರಾಜೆಕ್ಟ್ ತುಂಬಾ ರಿಸ್ಕ್ ಇದೆ ತೋರಿಸಿ ಅಂತ ಹೇಳಿದ್ದಾರೆ. ಸೊ ನೋಡಿ, ಈ ತರ ಒಂದು ಕ್ವಶನ್ಸ್ ಅನ್ನ ಕೊಟ್ಟಾಗ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಮೆಥಡ್ ಮೇಲೆ ಸೊ ಯಾವ ತರ ನೀವು ಆನ್ಸರ್ಸ್ ಅನ್ನ ಮಾಡಬೇಕಾಗುತ್ತೆ ಅಂತ ಹೇಳಿದ್ರೆ, ನೀವು ಯಾವ ತರ ಫಾರ್ಮ್ಯಾಟ್ ಹಾಕೋಬೇಕು, ಹೇಗೆ ಆನ್ಸರ್ ಮಾಡ್ತೀರಾ ಅಂತ ಹೇಳಿದ್ರೆ, ಸೊ ನೋಡಿ, ನಿಮಗೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕ್ಯಾಲ್ಕುಲೇಟ್ ಮಾಡೋಕೆ ಹೇಳಿದ್ದಾರೆ ಅಂದ್ರೆ ಈ ತರ ಕಾಲಮ್ಸ್ ಅನ್ನ ಹಾಕೊಳ್ಳಿ. ನಾನು ಪ್ರಾಜೆಕ್ಟ್ ಎಂ ಮತ್ತೆ ಎನ್ ಎರಡಿದೆ. ನಾನು ಫಸ್ಟ್ ಪ್ರಾಜೆಕ್ಟ್ ಎಂಗೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಕಾಲಮ್ ಈವೆಂಟ್ಸ್ ಅಥವಾ ಇಯರ್. ನಿಮ್ಗೆ ಇಲ್ಲಿ ಈವೆಂಟ್ಸ್ ಕೊಟ್ಟರೆ ನಾನು ಈವೆಂಟ್ಸ್ ಅಂತ ಹಾಕೊಂಡಿದ್ದೀನಿ, ಇಯರ್ ಕೊಟ್ರೆ ಇಯರ್ ಅಂತ ಹಾಕೊಳ್ಳಿ. ಸೆಕೆಂಡ್ ಕಾಲಮ್ ಕ್ಯಾಶ್ ಫ್ಲೋ, ಎಕ್ಸ್ ಅಂತ ಕರಿತೀವಿ. ಕ್ಯಾಶ್ ಫ್ಲೋ ಅವರೇ ಕೊಟ್ಟಿದ್ದಾರೆ ಪ್ರಾಜೆಕ್ಟ್ ಎಮ್ದು. ಥರ್ಡ್ ಕಾಲಮ್ ಅಲ್ಲಿ ಡಿ ಬರಬೇಕು. ಡಿ ಹೇಗೆ ಬರುತ್ತೆ ಅಂದ್ರೆ ಎಕ್ಸ್ ಮೈನಸ್ ಎಕ್ಸ್ ಬಾರ್ ಅಂದ್ರೆ ಮೀನ್ ಮಾಡಿದ್ರೆ ನಿಮಗೆ ಡಿ ಸಿಗುತ್ತೆ. ಫೋರ್ತ್ ಕಾಲಮ್ ಡಿ ಸ್ಕ್ವೇರ್ ಮಾಡ್ಕೊಳ್ಳಿ. ಫಿಫ್ತ್ ಕಾಲಮ್ ಬಂದು ಪ್ರಾಬಬಿಲಿಟಿ, ಎಫ್ ಅಂತ ಕರಿತೀವಿ ಪ್ರಾಬಬಿಲಿಟಿ. ದೆನ್ ಲಾಸ್ಟ್ ಕಾಲಮ್ ಎಫ್ ಡಿ ಸ್ಕ್ವೇರ್ ಅಂದ್ರೆ ಎಫ್ ಮತ್ತೆ ಡಿ ಸ್ಕ್ವೇರ್ ಇಂಟು ಎಫ್ ಮಾಡಿದ್ರೆ ನಿಮಗೆ ಎಫ್ ಡಿ ಸ್ಕ್ವೇರ್ ನಿಮಗೆ ಸಿಗುತ್ತೆ. ಈಗ ನೀವು ಫಸ್ಟ್ ಪಾಸಿಟಿವ್ ಈವೆಂಟ್ಸ್ ಅಥವಾ ಇಯರ್ ಅಲ್ಲಿ ನಮಗೆ 5 ಈವೆಂಟ್ಸ್ ಕೊಟ್ಟಿದ್ದಾರೆ. ಸೊ ನಾನು 5 ಈವೆಂಟ್ಸ್ ನೇಮ್ ಅನ್ನ ತಗೊಳ್ತೀನಿ. ಸೊ 5 ಈವೆಂಟ್ಸ್ ಇದೆ. ಸೊ ABCDE ಈವೆಂಟ್ಸ್ ಇದೆ, ಹಾಗಾಗಿ ಈವೆಂಟ್ಸ್ ತಗೊಂಡಿದ್ದೀನಿ. ಕ್ಯಾಶ್ ಇನ್ಫ್ಲೋ ಅವರೇ ಕೊಟ್ಟಿದ್ದಾರೆ ನೋಡಿ. ಎ 10,000 ಇದೆ, ಬಿ 12,000 ಇದೆ, ಸಿ 14,000 ಇದೆ, ಡಿ 16 ಇದೆ ಅಂಡ್ ಇ 18,000 ಇದೆ. ಕ್ಯಾಶ್ ಇನ್ಫ್ಲೋ ಅವರೇ ಕೊಟ್ಟಿದ್ದಾರೆ, ಎಕ್ಸ್ ಅನ್ನ ಅವರೇ ಕೊಟ್ಟಿದ್ದಾರೆ. ಸೊ ನಾನು ಅದನ್ನ ಟೋಟಲ್ ಹಾಗೆ ತಗೊಳ್ತೀನಿ. ಈಗ ನೀವೇನ್ ಮಾಡಿ ಅಂದ್ರೆ, ಸೊ ಈ ಎಕ್ಸ್ ಅನ್ನ ಟೋಟಲ್ ಮಾಡ್ಕೊಳ್ಳಿ. ನಿಮ್ಗೆ ಟೋಟಲ್ ಮಾಡಿದಾಗ ಸೊ ನಿಮ್ಗೆ ಬರ್ತಕ್ಕಂಥದ್ದು ಎಕ್ಸ್ ಈಕ್ವಲ್ಸ್ ನಿಮ್ಗೆ ಎಷ್ಟು ಬರುತ್ತಪ್ಪ ಅಂದ್ರೆ, ನೀವಿಷ್ಟು ಟೋಟಲ್ ಮಾಡ್ಕೊಂಡ್ರೆ ಸೊ 10,000 ಪ್ಲಸ್ 12,000 ಪ್ಲಸ್ 14,000 ಪ್ಲಸ್ 16,000 ಪ್ಲಸ್ 18,000 ಇಷ್ಟು ಟೋಟಲ್ ಮಾಡ್ಕೊಂಡ್ರೆ ಸೊ ನಮಗೆ ಟೋಟಲ್ 70,000 ಸಿಗುತ್ತೆ. ಸೊ ಇದು ಫಸ್ಟ್ ನೀವು ಕ್ಯಾಶ್ ಫ್ಲೋನ ಎಕ್ಸ್ ಅನ್ನ ನೀವು ಫೈಂಡ್ ಔಟ್ ಮಾಡ್ಕೋಬೇಕು. ಸೊ ಈಗ ನೀವೇನ್ ಮಾಡಿ ಅಂದ್ರೆ ಮೀನ್ ಅನ್ನ ಫೈಂಡ್ ಔಟ್ ಮಾಡ್ಕೊಳ್ಳಿ. ಮೀನ್ ಅಂದ್ರೆ ಎಕ್ಸ್ ಬಾರ್ ಅಂತ ಕರಿತೀವಿ. ಜಸ್ಟ್ ಮೀನ್ ಅನ್ನ ಹೇಗ್ ಫೈಂಡ್ ಔಟ್ ಮಾಡ್ತೀವಿ ಅಂದ್ರೆ, ಮೀನ್ ಈಕ್ವಲ್ಸ್ 70,000 ಇದೆ. ದಿಸ್ ಇಸ್ ಫಾರ್ 70,000 ಇರ್ತಕ್ಕಂಥದ್ದು. ಸೊ 70,000 ಡಿವೈಡೆಡ್ ಬೈ ಎನ್ ಅಂದ್ರೆ ನಂಬರ್ ಆಫ್ ಇಯರ್ಸ್ ಅಂತ ಅರ್ಥ. ಇಲ್ಲಿ ಇಯರ್ ನಮಗೆ ಇಯರ್ ಕೊಟ್ಟಿಲ್ಲ, ಬಟ್ ಪಾಸಿಬಲ್ ಈವೆಂಟ್ಸ್ ಕೊಟ್ಟಿದ್ದಾನೆ. 5 ಈವೆಂಟ್ಸ್ ಇದೆ, ಹಾಗಾಗಿ ನಾವು ಎನ್ ಅಂದ್ರೆ ನಂಬರ್ ಆಫ್ ಇಯರ್ ಬದಲು ಈವೆಂಟ್ಸ್ ಅನ್ನ ತಗೊಳ್ತೀನಿ, 5 ಅಂತ ತಗೊಳ್ತೀನಿ. ಸೊ ಈಗ ನೀವು ಸಿಂಪ್ಲಿಫೈ ಮಾಡಿ ಮೀನ್ ಈಕ್ವಲ್ಸ್ ಎಕ್ಸ್ ಬಾರ್ ಈಕ್ವಲ್ಸ್ 70,000 ಡಿವೈಡೆಡ್ ಬೈ 5 ಮಾಡಿದ್ರೆ 70,000 ಡಿವೈಡೆಡ್ ಬೈ 5 ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ,
ಮೀನ್ ಬಂದು 14,000 ಸಿಗುತ್ತೆ. ದಿಸ್ ಇಸ್ ಮೀನ್, ಎಕ್ಸ್ ಬಾರ್ ಅಂತ ಕರೀತಾ ಹೋಗ್ತೀವಿ. ಸೊ ಇದನ್ನ ಮೀನ್ ಅಂತ ಟ್ರೀಟ್ ಮಾಡ್ತೀವಿ. ಓಕೆ, ಸೊ ಇಲ್ಲಿ ನಮಗೆ ಮೀನ್ ಎಕ್ಸ್ ಬಾರ್ ಅಂತ ಹೇಳಿದ್ರೆ ಮೀನ್ ಎಷ್ಟಿದೆಯಪ್ಪ ಅಂತ ಹೇಳಿದ್ರೆ 14,000 ಇದೆ ಅಂತ ಅರ್ಥ. ಮೀನ್ ಎಕ್ಸ್ ಮೈನಸ್ ಎಕ್ಸ್ ಬಾರ್ ಮಾಡ್ಕೊಂಡ್ರೆ 14,000 ಇದೆ ಅಂತ ಅರ್ಥ. ಫಸ್ಟ್ ನೀವು ಇದನ್ನ ಫೈಂಡ್ ಔಟ್ ಮಾಡ್ಕೋಬೇಕು. ಸೊ ಈವೆಂಟ್ಸ್ ತಗೊಳ್ಳಿ ಅಥವಾ ಇಯರ್ ತಗೊಳ್ಳಿ, ಆಮೇಲೆ ಕ್ಯಾಶ್ ಫ್ಲೋ ತಗೊಳ್ಳಿ. ಆ ಎಲ್ಲ ಕ್ಯಾಶ್ ಫ್ಲೋನ ನೀವು ಟೋಟಲ್ ಮಾಡ್ಕೊಳ್ಳಿ. ಟೋಟಲ್ ಎಷ್ಟು ಬರುತ್ತೆ ನೋಡಿ, ಡಿವೈಡೆಡ್ ಬೈ ಎನ್ ಮಾಡಿ. ಎನ್ ಅಂದ್ರೆ ನಂಬರ್ ಆಫ್ ಇಯರ್ಸ್ ಅಂತ ಅರ್ಥ. ಸೊ ಇಲ್ಲಿ ಯೂಶಲಿ ಇಯರ್ಸ್ ಕೊಟ್ಟಿರ್ತಾರೆ ಅಥವಾ ಈವೆಂಟ್ಸ್ ಕೊಟ್ಟಿರ್ತಾರೆ, ಎಷ್ಟಿದೆ ಟೋಟಲ್ ಮಾಡ್ಕೊಂಡು ಡಿವೈಡ್ ಮಾಡಿ, ನಿಮಗೆ ಮೀನ್ ಸಿಗುತ್ತೆ. ಈಗ ನಿಮಗೆ ಡಿ ಬೇಕು. ಡಿ ಫೈಂಡ್ ಔಟ್ ಮಾಡಬೇಕು. ಡಿ ಹೇಗೆ ಬರುತ್ತೆ ಅಂದ್ರೆ ಎಕ್ಸ್ ಮೈನಸ್ ಎಕ್ಸ್ ಬಾರ್ ಮೀನ್ ಮಾಡಬೇಕು. ಈಗ ಎಕ್ಸ್ ಅಂದ್ರೆ ಈಗ ಮೊದಲನೇ ಇವೆಂಟ್ ಅಲ್ಲಿ ಎಕ್ಸ್ ಎಷ್ಟಿದೆಯಪ್ಪ, 10,000 ಇದೆ. 10,000 ಮೈನಸ್ ಮೀನ್ ಮಾಡಬೇಕು. ಮೈನಸ್ ಮೀನ್ ಮಾಡ್ತೀವಿ ಅಂದ್ರೆ ಮೈನಸ್ 14,000 ಇದೆ. ಸೊ ನೀವು ಮೈನಸ್ 10,000 ಮೈನಸ್ 14,000 ಮಾಡಿದ್ರೆ ನನಗೆ ಮೈನಸ್ 4,000 ಸಿಗುತ್ತೆ. ಸೊ ಹೇಗೆ ಅಂತ ಬೇಕಾ ನಿಮಗೆ ಬ್ರಾಕೆಟ್ ಅಲ್ಲಿ ತೋರಿಸಿದ್ದೀನಿ. ಎಕ್ಸ್ ಬಂದು 10,000 ಇದೆ, ಮೈನಸ್ ಮೀನ್ ಬಂದು 14,000 ಇದೆ. ಸೊ ನೀವು ಸಿಂಪ್ಲಿಫೈ ಮಾಡಿದ್ರೆ ಎಕ್ಸ್ ಮೈನಸ್ ಎಕ್ಸ್ ಬಾರ್ ಮಾಡ್ತೀರಾ ಅಂತ ಹೇಳಿದ್ರೆ ಮೈನಸ್ 4,000 ಸಿಗುತ್ತೆ. ನೆಕ್ಸ್ಟ್ ಬಿಗ್ ಬನ್ನಿ. ಇಲ್ಲಿ ಎಕ್ಸ್ ಎಷ್ಟಿದೆಯಪ್ಪ ಅಂದ್ರೆ 12,000 ಇದೆ. ಸೊ ಎಕ್ಸ್ ಬಂದು 12,000 ಇದೆ. ದೆನ್ ಮೀನ್ ಬಂದು 14,000 ಇದೆ. 14,000 ಇದೆ. 12,000 ಮೈನಸ್ 14,000 ಮಾಡಿದ್ರೆ ನಿಮಗೆ ಮೈನಸ್ 2,000 ಸಿಗುತ್ತೆ. ಸೊ ಇದನ್ನು ಕೂಡ ಬ್ರಾಕೆಟ್ ಅಲ್ಲಿ ತೋರಿಸಿದ್ದೀನಿ. 12,000 ಎಕ್ಸ್ ಇದೆ, ಮೈನಸ್ ಮೀನ್ ಬಂದು 14,000 ಇದೆ. ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ ಮೈನಸ್ 2,000 ಬರುತ್ತೆ. ನೆಕ್ಸ್ಟ್ ಸಿ ಬಂದ್ರೆ ಎಕ್ಸ್ ಬಂದು 14,000 ಇದೆ, ಮೀನ್ ಕೂಡ 14,000 ಇದೆ. ಸೊ 14,000 ಮೈನಸ್ 14,000 ಮಾಡಿದ್ರೆ ನಮಗೆ 0 ಬರುತ್ತೆ. ದಟ್ ಈಸ್ 14,000 ಮೈನಸ್ 14,000 ಮಾಡಿದ್ರೆ ಸಿ ನಲ್ಲಿ ನಮಗೆ 0 ಬರುತ್ತೆ. ನೆಕ್ಸ್ಟ್ ಡಿ ಬಂದ್ರೆ, ಸೊ ಇಲ್ಲಿ ಕ್ಯಾಶ್ ಫ್ಲೋ ಎಷ್ಟಿದೆಯಪ್ಪ ಅಂದ್ರೆ 16,000 ಇದೆ. ಅಲ್ಲಿ ಮೀನ್ ಬಂದು 14,000 ಇದೆ. 16 ಮೈನಸ್ 14,000 ಮಾಡಿದ್ರೆ ನಮಗೆ 2,000 ಸಿಗುತ್ತೆ. ದಟ್ ಈಸ್ 16,000 ಮೈನಸ್ 14,000 ಮಾಡಿದ್ರೆ ಪಾಸಿಟಿವ್ 2,000 ಸಿಗುತ್ತೆ. ನೆಕ್ಸ್ಟ್ ಇಲ್ಲಿ 18,000 ಇದೆ. ಸೊ ಅಲ್ಲಿ 14,000 ಇದೆ. 18 ಮೈನಸ್ 14,000 ಮಾಡಿದ್ರೆ ನಮಗೆ 4,000 ಸಿಗುತ್ತೆ. ಸೊ 18,000 ಎಕ್ಸ್ ಇದೆ, ಮೈನಸ್ ಎಕ್ಸ್ ಬಾರ್ ಬಂದು 14,000 ಇದೆ, ನನಗೆ 4,000 ಸಿಗುತ್ತೆ. ಸೊ ಈ ತರ ನೀವು ಡಿ ನ ಫೈಂಡ್ ಔಟ್ ಮಾಡ್ಕೋಬೇಕು. ಡಿ ನ ಹೇಗೆ ಫೈಂಡ್ ಔಟ್ ಮಾಡ್ತೀರಾ ಅಂದ್ರೆ ಎಕ್ಸ್ ಮೈನಸ್ ಎಕ್ಸ್ ಬಾರ್ ಮಾಡ್ಕೊಂಡ್ರೆ ನಿಮಗೆ ಡಿ ಸಿಗುತ್ತೆ. ಎಕ್ಸ್ ಬಾರ್ ಅಂದ್ರೆ ಮೀನ್ ಅನ್ನ ನೀವು ಫಸ್ಟ್ ಫೈಂಡ್ ಔಟ್ ಮಾಡ್ಕೊಂಡು ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮಗೆ ಸಿಗ್ತಾ ಹೋಗುತ್ತೆ. ಡಿ ಸ್ಕ್ವೇರ್ ಮಾಡಬೇಕು ಅಂದ್ರೆ ನಿಮಗೆ ಏನ್ ಡಿ ಬಂದಿದೆಯಲ್ವಾ ಅದನ್ನ ನೀವು ಡಿ ಸ್ಕ್ವೇರ್ ಮಾಡ್ಕೋಬೇಕು. ಡಿ ಸ್ಕ್ವೇರ್ ಮಾಡ್ಕೋಬೇಕು. ಡಿ ಸ್ಕ್ವೇರ್ ಮಾಡ್ಕೊಳ್ತೀರಾ ಅಂತ ಹೇಳಿದ್ರೆ ಈಗ ಮೊದಲನೇದು ಡಿ ಎಷ್ಟಿದೆಯಪ್ಪ ಅಂದ್ರೆ ಮೊದಲನೇದು ಮೈನಸ್ 4,000 ಇದೆ ನೋಡಿ. ಮೈನಸ್ 4,000 ಇಂಟು ಮೈನಸ್ 4,000 ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 4,000 ನ ಸ್ಕ್ವೇರ್ ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತಪ್ಪ ಅಂದ್ರೆ 1,60,00,000 rupees ನಮ್ಗೆ ಸಿಗುತ್ತೆ. 1,60,00,000 ಮೈನಸ್ 4,000 ಇಂಟು 4,000 ಮಾಡ್ಕೊಳ್ಳಿ. ಸೊ ಮೈನಸ್ ಇರೋದೇನಾಗುತ್ತೆ ಅಂದ್ರೆ ಸ್ಕ್ವೇರ್ ಮಾಡಿದಾಗ ಪ್ಲಸ್ ಆಗುತ್ತೆ. ಹಾಗಾಗಿ ನೀವು 1,60,00,000 rupees ಅನ್ನ ತಗೋಬೇಕು. ಅದೇ ತರ ಸೆಕೆಂಡ್ ಬಂದ್ರೆ ನೋಡಿ, ನಿಮ್ಗೆ ಇಲ್ಲಿ ಎಷ್ಟಿದೆಯಪ್ಪ ಅಂದ್ರೆ ಡಿ ಬಂದು ಮೈನಸ್ 2,000 ಇದೆ. ಮೈನಸ್ 2,000 ಇಂಟು ಮೈನಸ್ 2,000 ಮಾಡಿದ್ರೆ ನಿಮ್ಗೆ ಟೋಟಲ್ ಪ್ಲಸ್ 40,00,000 rupees ಸಿಗ್ತಾ ಹೋಗುತ್ತೆ. ಸೊ ಮೈನಸ್ ಇರೋದು ಪ್ಲಸ್ ಆಗುತ್ತೆ, ಮೈನಸ್ ಇಂಟು ಮೈನಸ್ ಮಾಡ್ಕೊಂಡ್ರೆ, ಹಾಗಾಗಿ 40,00,000 rupees. ನೆಕ್ಸ್ಟ್ ಇಲ್ಲಿ ಡಿ ಮೂರನೇದು ಬಂದು 0 ಇದೆ. 0ನ ಸ್ಕ್ವೇರ್ ಮಾಡ್ಕೊಂಡ್ರೆ ನಮಗೆ 0ನೇ ಸಿಗುತ್ತೆ. ನೆಕ್ಸ್ಟ್ ಇಲ್ಲಿ 2,000 ಇದೆ, ಪ್ಲಸ್ 2,000 ಇದೆ. 2,000 ಇಂಟು 2,000 ಮಾಡ್ಕೊಂಡ್ರೆ ನಿಮಗೆ 40,00,000 rupees ಬರುತ್ತೆ. 40,00,000 rupees ಬರುತ್ತೆ. ನೆಕ್ಸ್ಟ್ ಇಲ್ಲಿ 4,000 ಇದೆ. 4,000 ಇಂಟು 4,000 ಮಾಡ್ಕೊಂಡ್ರೆ ನಿಮಗೆ 1,60,00,000 rupees ಸಿಗ್ತಾ ಹೋಗುತ್ತೆ. ಅಂದ್ರೆ ನಿಮ್ಗೆ ಏನು ಡಿ ಬಂದಿರುತ್ತೆ ಆ ಡಿ ನ ಸ್ಕ್ವೇರ್ ಮಾಡ್ಕೋಬೇಕಷ್ಟೇ. ಸ್ಕ್ವೇರ್ ಮಾಡ್ಕೊಂಡಾಗ ನಿಮ್ಗೆ ಡಿ ಸ್ಕ್ವೇರ್ ಸಿಗುತ್ತೆ. ಈ ತರ ನೀವು ಡಿ ಸ್ಕ್ವೇರ್ ನ ಆಯಾ ವರ್ಷದ ಅಥವಾ ಆಯಾ ಇವೆಂಟ್ ಅನ್ನ ನೀವು ಫೈಂಡ್ ಔಟ್ ಮಾಡ್ಕೋಬೇಕು. ನೆಕ್ಸ್ಟ್ ಬಂದು ಎಫ್ ಅಂತ ಕರಿತೀವಿ, ಅಂದ್ರೆ ಪ್ರಾಬಬಿಲಿಟಿ ಅಂತ ಅರ್ಥ. ಪ್ರಾಬಬಿಲಿಟಿ ಕ್ವಶನ್ ಅಲ್ಲೇ ಕೊಟ್ಟಿದ್ದಾರೆ. ಪ್ರಾಜೆಕ್ಟ್ ಎಮ್ದು ಪ್ರಾಬಬಿಲಿಟಿ ಅವರೇ ಕೊಟ್ಟಿದ್ದಾರೆ ನೋಡಿ. 0.10, 0.20, 0.40, 0.20, 0.10 ಪ್ರಾಬಬಿಲಿಟಿ ಕೊಟ್ಟಿದ್ದಾರೆ. ಇದು ಎಫ್ ಅವರೇ ಕ್ವಶನ್ ಅಲ್ಲೇ ಕೊಟ್ಟಿರ್ತಾರೆ. ಸೊ ಈಗ ನೀವೇನ್ ಮಾಡಿ ಅಂತ ಹೇಳಿದ್ರೆ
ಬೇಕು. ಎಫ್ ಡಿ ಸ್ಕ್ವೇರ್ ಅಂದ್ರೆ ನೀವು ಡಿ ಸ್ಕ್ವೇರ್ ಏನಿದೆ ಈ ಡಿ ಸ್ಕ್ವೇರ್ ಇಂಟು ಎಫ್ ಮಾಡ್ಕೋಬೇಕು. ಡಿ ಸ್ಕ್ವೇರ್ ಇಂಟು ಎಫ್ ಮಾಡಿದ್ರೆ ನಿಮ್ಗೆ ಎಫ್ ಡಿ ಸ್ಕ್ವೇರ್ ಬರುತ್ತೆ. ಅಂದ್ರೆ 1 crore 60 lakh 1 crore 60 lakh ಇಂಟು 0.10 ಮಾಡಿದ್ರೆ ನಮ್ಗೆ ಎಸ್ ಬರುತ್ತಪ್ಪ ಅಂದ್ರೆ 16 lakh rupees ಬರುತ್ತೆ. ಎಫ್ ಡಿ ಸ್ಕ್ವೇರ್ ಬಂದು 16 lakh. ಸೊ ನಿಮಗೆ ಎಫ್ ಡಿ ಸ್ಕ್ವೇರ್ 1 crore 60 lakh ಇಂಟು 0.10 ಮಾಡಿದ್ರೆ ನಮಗೆ ಎಫ್ ಡಿ ಸ್ಕ್ವೇರ್ 16 lakh ಬರುತ್ತೆ. ನೆಕ್ಸ್ಟ್ ನೀವು 40 lakh ಏನಿದೆ 40 lakh ಇಂಟು 0.20 ಮಾಡಿದ್ರೆ ಸೊ ನಿಮಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 8 lakh rupees ಸಿಗುತ್ತೆ. 8 lakh rupees ನಮಗೆ ಸೆಕೆಂಡ್ ಇವೆಂಟ್ ಸಿಗುತ್ತೆ ಎಫ್ ಡಿ ಸ್ಕ್ವೇರ್. 0 ಇಂಟು 0.40 ಮಾಡಿದ್ರೆ ನಮಗೆ 0ನೇ ಸಿಗ್ತಕ್ಕಂಥದ್ದು. ನೆಕ್ಸ್ಟ್ 40 lakh rupees ಇದೆ ಡಿ ಸ್ಕ್ವೇರ್. 40 lakh ಇಂಟು 0.20 ಮಾಡಿದ್ರೆ ನಮಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 8 lakh rupees ಬರುತ್ತೆ. ಸೊ 8 lakh rupees ಸಿಗುತ್ತೆ. ದೆನ್ 1 crore 60 lakh ಇಂಟು 0.10 ಮಾಡಿದ್ರೆ ನಮಗೆ 16 lakh rupees ಸಿಗುತ್ತೆ. ಸೊ ಇದು ಎಫ್ ಡಿ ಸ್ಕ್ವೇರ್ ಅಂತ ಕರಿತೀವಿ, ಎಫ್ ಡಿ ಸ್ಕ್ವೇರ್. ಸೊ ಈ ಎಫ್ ಡಿ ಸ್ಕ್ವೇರ್ ಅನ್ನ ನೀವು ಟೋಟಲ್ ಮಾಡ್ಕೊಳ್ಳಿ. ಈ ಎಫ್ ಡಿ ಸ್ಕ್ವೇರ್ ಅನ್ನ ನೀವು ಟೋಟಲ್ ಮಾಡ್ಕೊಂಡ್ರೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ, ಈ ಎಫ್ ಡಿ ಸ್ಕ್ವೇರ್ ನ ನೀವು ಟೋಟಲ್ ಮಾಡ್ಕೊಂಡ್ರೆ ಎಷ್ಟು ಸಿಗುತ್ತೆ ಅಂತ ಹೇಳಿದ್ರೆ 16 lakh ಪ್ಲಸ್ 8 lakh ಪ್ಲಸ್ 8 lakh ಪ್ಲಸ್ 16 lakh. ಸೊ ಇದನ್ನು ನಾವು ಸಿಗ್ಮಾ ಎಫ್ ಡಿ ಸ್ಕ್ವೇರ್ ಅಂತ ಕರಿತೀವಿ. ಇದು ಟೋಟಲ್ 48 lakh rupees ಇರ್ತಕ್ಕಂಥದ್ದು. ಸೊ ಅದೇ ತರ ನೀವು ಪ್ರಾಬಬಿಲಿಟಿಯನ್ನ ಟೋಟಲ್ ಮಾಡ್ಕೋಬೇಕು. ನೋಡಿ, ಎಲ್ಲಾ ಪ್ರಾಬಬಿಲಿಟಿಯನ್ನ ಟೋಟಲ್ ಮಾಡಿದ್ರೆ ನಿಮಗೆ 1 ಬರಬೇಕು. 0 ಟೋಟಲ್ ಮಾಡ್ಕೊಂಡ್ರೆ ನಿಮಗೆ ಪ್ರಾಬಬಿಲಿಟಿ ದಟ್ ಈಸ್ ಎನ್ ಅಂತ ಕರಿತೀವಿ. ಎನ್ ಈಕ್ವಲ್ಸ್ 1 ಬರಬೇಕು. ಪ್ರಾಬಬಿಲಿಟಿ ಎನ್ ಅಂತ ಕರಿತಾ ಹೋಗ್ತೀವಿ. ಸೊ ಇದು ಫಸ್ಟ್ ನೀವು ಮಾಡ್ಕೋಬೇಕಾಗಿರೋದು. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ತೀರಾ ಅಂದ್ರೆ ಫಸ್ಟ್ ನೀವು ಈ ತರ ರೆಡಿ ಮಾಡ್ಕೋಬೇಕು. ಓಕೆ, ಸೊ ಈಗ ನೀವು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಫಾರ್ಮುಲಾನ ಅಪ್ಲೈ ಮಾಡಬೇಕಾಗುತ್ತೆ. ಸೊ ಈಗ ನೀವೇನ್ ಮಾಡಿ ಅಂತ ಹೇಳಿದ್ರೆ, ಸೊ ಈಗ ನೀವು ಎಫ್ ಡಿ ಸ್ಕ್ವೇರ್ ನ ಫೈಂಡ್ ಔಟ್ ಮಾಡಿದಾದ್ಮೇಲೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ನ ಕ್ಯಾಲ್ಕುಲೇಟ್ ಮಾಡಿ. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಈ ಫಾರ್ಮುಲಾ ಹಾಕಿ. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಈಕ್ವಲ್ಸ್ ರೂಟ್ ಎಫ್ ಡಿ ಸ್ಕ್ವೇರ್ ಡಿವೈಡೆಡ್ ಬೈ ಎನ್ ಮಾಡ್ಕೊಂಡ್ರೆ ಸೊ ನಿಮಗೆ ಎಫ್ ಡಿ ಸ್ಕ್ವೇರ್ ಎಷ್ಟಿದೆಪ್ಪ ಅಂದ್ರೆ 48 lakh ಇದೆ. ಡಿವೈಡೆಡ್ ಬೈ ಎನ್ ಅಂದ್ರೆ ಪ್ರಾಬಬಿಲಿಟೀಸ್ ಟೋಟಲ್ ನಾವೇನ್ ಮಾಡಿದೀವಿ. ಸೊ ಪ್ರಾಬಬಿಲಿಟೀಸ್ ಏನಿದೆ 48 lakh ಡಿವೈಡೆಡ್ ಬೈ 1 ಮಾಡಿದ್ರೆ ಸೊ ನಿಮ್ಗೆ ರೂಟ್ ಸ್ಕ್ವೇರ್ ಮಾಡಿಕೊಂಡು ಸಿಂಪ್ಲಿಫೈ ಮಾಡ್ತಾ ಹೋದ್ರೆ ಸೊ ನಿಮ್ಗೆ ಎಷ್ಟು ಬರುತ್ತಪ್ಪ ಅಂದ್ರೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ 2.190.89 ನಿಮಗೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಸಿಗುತ್ತೆ. ಸೊ ಇದು ಒಂದು ಮೆಥಡ್ ಇರ್ತಕ್ಕಂಥದ್ದು. ಫಸ್ಟ್ ಒನ್ಗೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕ್ಯಾಲ್ಕುಲೇಟ್ ಮಾಡ್ತೀರಾ ಪ್ರಾಜೆಕ್ಟ್ ಎಮ್ಗೆ ಅಂತ ಹೇಳಿದ್ರೆ ಫಸ್ಟ್ ನೀವು ಈವೆಂಟ್ಸ್ ತಗೊಳ್ಳಿ, ಆಮೇಲೆ ಕ್ಯಾಶ್ ಫ್ಲೋ ತಗೊಳ್ಳಿ, ಎಕ್ಸ್ ಅನ್ನ ತಗೊಳ್ಳಿ, ಬೈ ನಂಬರ್ ಆಫ್ ಇಯರ್ಸ್ ಇಂದ ಡಿವೈಡ್ ಮಾಡಿ ಮೀನ್ ಸಿಗುತ್ತೆ. ಆಮೇಲೆ ನೀವು ಡಿ ಫೈಂಡ್ ಔಟ್ ಮಾಡಿ ಎಕ್ಸ್ ಮೈನಸ್ ಎಕ್ಸ್ ಬಾರ್ ಮೀನ್ ಅನ್ನ ಮಾಡ್ಕೊಂಡ್ರೆ ನಿಮಗೆ ಡಿ ಬರುತ್ತೆ. ಆ ಡಿ ನ ನೀವು ಸ್ಕ್ವೇರ್ ಮಾಡ್ಕೊಳ್ಳಿ, ಅವಾಗ ನಿಮಗೆ ಡಿ ಸ್ಕ್ವೇರ್ ಬರುತ್ತೆ. ಎಫ್ ಪ್ರಾಬಬಿಲಿಟಿ ಅವರೇ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ. ಡಿ ಸ್ಕ್ವೇರ್ ಇಂಟು ಎಫ್ ಮಾಡ್ಕೊಂಡ್ರೆ ನಿಮಗೆ ಎಫ್ ಡಿ ಸ್ಕ್ವೇರ್ ಬರುತ್ತೆ. ಆ ಎಲ್ಲ ಎಫ್ ಡಿ ಸ್ಕ್ವೇರ್ ನ ಟೋಟಲ್ ಮಾಡ್ಕೊಂಡು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಫಾರ್ಮುಲಾಗೆ ಅಪ್ಲೈ ಮಾಡಿದ್ರೆ ನಿಮಗೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಸಿಗುತ್ತೆ. ಇದು ಪ್ರಾಜೆಕ್ಟ್ ಎಮ್ಗೆ ಇರ್ತಕ್ಕಂಥದ್ದು. ಇದೇ ತರ ನೀವೇನ್ ಮಾಡ್ಬೇಕು ಅಂದ್ರೆ ಪ್ರಾಜೆಕ್ಟ್ ಎನ್ಗೆ ನೀವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕಾಗತ್ತೆ. ಸೊ ಅದು ಹೇಗಪ್ಪ ನೀವು ಕ್ಯಾಲ್ಕುಲೇಷನ್ ಮಾಡೋದು ಅಂತ ಹೇಳಿದ್ರೆ, ಸೊ ಇದೇ ತರ ನೀವು ಸ್ಟ್ಯಾಂಡರ್ಡ್ ಡಿವಿಯೇಷನ್ ನ ಪ್ರಾಜೆಕ್ಟ್ ಎನ್ಗೆ ನೀವು ಕ್ಯಾಲ್ಕುಲೇಷನ್ ಮಾಡ್ತೀರಾ ಅಂದ್ರೆ ಸೇಮ್ ಕಾಲಮ್ಸ್ ಹಾಕೊಳ್ಳಿ. ಈವೆಂಟ್ಸ್ ಅಥವಾ ಇಯರ್, ಕ್ಯಾಶ್ ಫ್ಲೋ ಎಕ್ಸ್, ಡಿ ಡಿ ಸ್ಕ್ವೇರ್, ಎಫ್ ಎಫ್ ಡಿ ಸ್ಕ್ವೇರ್. ಈವೆಂಟ್ಸ್ ಆಲ್ರೆಡಿ ಗೊತ್ತು, ಎ ಬಿ ಸಿ ಡಿ ಇ ಇದೆ. ಈಗ ಕ್ಯಾಶ್ ಫ್ಲೋ ಎಕ್ಸ್ ನ ಕ್ವಶನ್ ಅಲ್ಲೇ ಕೊಟ್ಟಿದ್ದಾರೆ, ಆಯಾ ಕ್ಯಾಶ್ ಫ್ಲೋನ ತಗೋಬೇಕು. ಪ್ರಾಜೆಕ್ಟ್ ಎಂದು ಕ್ಯಾಶ್ ಫ್ಲೋ ಎಷ್ಟಿದೆಯಪ್ಪ ಅಂದ್ರೆ ಸೊ ಆಯಾ ಒಂದು ಕ್ಯಾಶ್ ಫ್ಲೋನ ತಗೊಳ್ಳೋಣ ಫಸ್ಟ್. ಸೊ ಆಯಾ ಒಂದು ಈವೆಂಟ್ಸ್ ಕ್ಯಾಶ್ ಫ್ಲೋನ ತಗೊಂಡಿದ್ದೇನೆ. ಸೊ ಈಗ ಇಷ್ಟು ಕ್ಯಾಶ್ ಫ್ಲೋನ ನೀವೇನ್ ಮಾಡಿ ಅಂದ್ರೆ ಫಸ್ಟ್ ಟೋಟಲ್ ಮಾಡ್ಕೊಳ್ಳಿ. ಇಷ್ಟನ್ನ ನೀವು ಟೋಟಲ್ ಮಾಡ್ಕೊಂಡ್ರೆ ನಿಮ್ಗೆ ಕ್ಯಾಶ್ ಫ್ಲೋ ಎಷ್ಟು ಬರುತ್ತಪ್ಪ ಅಂದ್ರೆ 90,000 ಸಿಗುತ್ತೆ. ಟೋಟಲ್ ನಿಮ್ಗೆ 90,000 ಸಿಗುತ್ತೆ. ಈಗ ನೀವು ಮೀನ್ ಫಾರ್ಮುಲಾನ ಅಪ್ಲೈ ಮಾಡ್ಕೊಳ್ಳಿ. ಸೊ ಮೀನ್ ಫಾರ್ಮುಲಾನ ಅಪ್ಲೈ ಮಾಡಿದ್ರೆ ನಿಮ್ಗೆ
ಸೊ ಮೀನ್ ಈಕ್ವಲ್ಸ್ ಸಿಗ್ಮಾ ಎಕ್ಸ್ ಡಿವೈಡೆಡ್ ಬೈ ಎನ್ ಮಾಡಿಕೊಂಡ್ರೆ ಮಾಡಿದ್ರೆ ನಿಮಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ, ಸೊ ಟೋಟಲ್ ಇರೋದು 90,000 ಡಿವೈಡೆಡ್ ಬೈ 5 ಮಾಡಿದ್ರೆ ಸೊ ನಿಮಗೆ ಮೀನ್ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ, ಮೀನ್ ಈಕ್ವಲ್ಸ್ ಎಷ್ಟು ಸಿಗುತ್ತೆ ಅಂತ ಹೇಳಿದ್ರೆ 18,000 ಸಿಗುತ್ತೆ. ಮೀನ್ ಅಂದ್ರೆ ಎಕ್ಸ್ ಬಾರ್ ಅಂತ ಅರ್ಥ, 18,000 ಸಿಗುತ್ತೆ. ಸೊ ಇದನ್ನ ನೀವು ಫಸ್ಟ್ ಫೈಂಡ್ ಔಟ್ ಮಾಡ್ಕೋಬೇಕು. ಮೀನ್ ನಮಗೆ 18,000 ಸಿಗುತ್ತೆ. ಸೊ ಈಗ ಇಲ್ಲಿ ಅಪ್ಲೈ ಮಾಡಿ ಅದನ್ನ. ಸೊ 18,000 ಏನಿದೆ, ಸೊ ಅದನ್ನ ನಾವು ಮೀನ್ ಅಂತ ಏನ್ ಟ್ರೀಟ್ ಮಾಡ್ತೀವಿ, 18,000. ಸೊ ಈಗ ನೀವು ಡಿ ಫೈಂಡ್ ಔಟ್ ಮಾಡ್ತೀರಾ ಅಂದ್ರೆ ನೋಡಿ, ಜಸ್ಟ್ ಎಕ್ಸ್ 26,000 ಇದೆ. 26,000 ಮೈನಸ್ 18,000, 26,000 ಮೈನಸ್ 18,000 ಮಾಡಿದ್ರೆ ಸೊ ನಿಮ್ಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 8,000 ಸಿಗುತ್ತೆ. ಸೆಕೆಂಡ್ 22,000 ಮೈನಸ್ 18,000 ಮಾಡಿದ್ರೆ ನಿಮ್ಗೆ 4,000 ಸಿಗುತ್ತೆ. ನೆಕ್ಸ್ಟ್ 18,000 ಮೈನಸ್ 18,000 ಮಾಡಿದ್ರೆ 0 ಸಿಗುತ್ತೆ. ನೆಕ್ಸ್ಟ್ 14,000 ಮೈನಸ್ 18,000 ಮಾಡಿದ್ರೆ ನಿಮಗೆ ಮೈನಸ್ 4,000 ಸಿಗುತ್ತೆ. 10,000 ಮೈನಸ್ 18,000 ಮಾಡಿದ್ರೆ ಮೈನಸ್ 8,000 ಸಿಗುತ್ತೆ. ಇದು ಡಿ ಅಂತ ಕರಿತೀವಿ. ಈಗ ನೀವು ಡಿ ಸ್ಕ್ವೇರ್ ಮಾಡಬೇಕು ಅಂದ್ರೆ ಏನಿದೆ, ಡಿ 8,000 ಇಂಟು ಸ್ಕ್ವೇರ್ ಮಾಡ್ಕೊಳ್ಳಿ. 8,000 ಇಂಟು ಸ್ಕ್ವೇರ್ ಇನ್ನ 2 ಟೈಮ್ಸ್ ನೀವು ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಬೆಟರ್ 8,000 ಇಂಟು 8,000 ಮಾಡ್ಕೊಂಡ್ರೆ ನಿಮಗೆ 6 crore 40 lakh rupees ಸಿಗುತ್ತೆ. 6 crore 40 lakh rupees ಸಿಗುತ್ತೆ. ನೆಕ್ಸ್ಟ್ ಸೆಕೆಂಡ್ ಬಂದು 4,000 ಇದೆ. 4,000 ಇಂಟು 4,000 ಮಾಡಿದ್ರೆ ನಿಮಗೆ 1 crore 60 lakh rupees ಸಿಗುತ್ತೆ. 0 ಇಂಟು 0 ಮಾಡ್ಕೊಂಡ್ರೆ ನಿಮಗೆ ಸ್ಕ್ವೇರ್ ಮಾಡಿದ್ರೆ 0ನೇ ಸಿಗುತ್ತೆ. 4,000 ಇಂಟು ಡಿ ಸ್ಕ್ವೇರ್ ಮಾಡ್ಕೊಂಡ್ರೆ 4,000 ಇಂಟು 4,000 ಮಾಡ್ಕೊಂಡ್ರೆ ನಿಮಗೆ 1 crore 60 lakh rupees ಸಿಗುತ್ತೆ. ಸೊ ಇಲ್ಲಿ ಮೈನಸ್ ಇರೋದು ಏನಾಗುತ್ತೆ ಅಂದ್ರೆ ಸ್ಕ್ವೇರ್ ಮಾಡ್ಕೊಂಡ್ರೆ ಪ್ಲಸ್ ಆಗುತ್ತೆ. ದೆನ್ ಮೈನಸ್ 8,000 ಇರೋದನ್ನ ನೀವು ಸ್ಕ್ವೇರ್ ಮಾಡ್ತೀರಾ ಅಂದ್ರೆ ಪ್ಲಸ್ 6 crore 40 lakh rupees ಆಟೋಮ್ಯಾಟಿಕ್ ಆಗಿ ಅದು ಆಗ್ತಾ ಹೋಗುತ್ತೆ. ಸೊ ಈ ತರ ನೀವೇನ್ ಮಾಡ್ಬೇಕು ಅಂದ್ರೆ ಡಿ ಸ್ಕ್ವೇರ್ ಅನ್ನ ನೀವು ರೆಡಿ ಮಾಡ್ಕೋಬೇಕು. ಎಫ್ ಪ್ರಾಬಬಿಲಿಟಿ ಅಂತ ಕ್ವಶನ್ ಅಲ್ಲಿ ಅವರೇ ಕೊಟ್ಟಿದ್ದಾರೆ. ಪ್ರಾಬಬಿಲಿಟಿ ಎಷ್ಟು ಕೊಟ್ಟಿದಾರಪ್ಪ ಅಂತ ಹೇಳಿದ್ರೆ, ಪ್ರಾಬಬಿಲಿಟಿಯನ್ನು ಅವರೇ ಕೊಟ್ಟಿದ್ದಾರೆ. ಹಾಗಾಗಿ ಆ ಪ್ರಾಬಬಿಲಿಟಿಯನ್ನು ನಾನು ಡೈರೆಕ್ಟ್ ಆಗಿ ಅಲ್ಲೇ ತಗೊಂಡಿದ್ದೀನಿ. ಈಗ ನೀವೇನ್ ಮಾಡಿ ಅಂತ ಹೇಳಿದ್ರೆ ಡಿ ಸ್ಕ್ವೇರ್ ಇಂಟು ಎಫ್ ಮಾಡ್ಕೊಳ್ಳಿ. ಅಂದ್ರೆ 6 crore 40 lakh ಇಂಟು 0.10 ಮಾಡಿದ್ರೆ ನಿಮಗೆ 64 lakh rupees ಸಿಗುತ್ತೆ. 64 lakh rupees ಫಸ್ಟ್ ಒನ್ ಸಿಗುತ್ತೆ. ದೆನ್ 1 crore 60 lakh ಇಂಟು 0.15 ಮಾಡ್ಕೊಂಡ್ರೆ ನಿಮಗೆ ಎಷ್ಟು ಬರುತ್ತಪ್ಪ ಅಂದ್ರೆ 24 lakh rupees ಸಿಗುತ್ತೆ. ದೆನ್ 0 ಇಂಟು 0.50 ಮಾಡಿದ್ರೆ 0ನೇ ಬರುತ್ತೆ. 1 crore 6 ಮತ್ತೆ ನೀವು ನೆಕ್ಸ್ಟ್ ಡಿ ಬಂದು 1 crore 60 lakh ಇಂಟು 0.15 ಮಾಡಿದ್ರೆ ನಿಮಗೆ 24 lakh rupees ಬರುತ್ತೆ. ದೆನ್ ಲಾಸ್ಟ್ ಒನ್ 6 crore 40 lakh ಇಂಟು 0.10 ಮಾಡಿದ್ರೆ ನಿಮಗೆ 64 lakh rupees ಸಿಗುತ್ತೆ. ಸೊ ಈಗ ನೀವೇನ್ ಮಾಡಬೇಕು ಅಂತ ಹೇಳಿದ್ರೆ, ಸೊ ಈ ಎಲ್ಲ ಎಫ್ ಡಿ ಸ್ಕ್ವೇರ್ ಏನಿದೆ, ಈ ಎಲ್ಲ ಎಫ್ ಡಿ ಸ್ಕ್ವೇರ್ನ ಟೋಟಲ್ ಮಾಡಿದ್ರೆ ನಿಮಗೆ ಎಫ್ ಡಿ ಸ್ಕ್ವೇರ್ ಸಿಗುತ್ತೆ. ಎಷ್ಟು ಬರುತ್ತಪ್ಪ, 64 lakh 24 lakh 0 24 ಮತ್ತೆ 64 ಇಷ್ಟು ಟೋಟಲ್ ಮಾಡಿದ್ರೆ ಸೊ ನಮಗೆ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 1 crore 76 lakh 1 crore 76 lakh rupees ಸಿಗುತ್ತೆ. ಎಫ್ ಡಿ ಸ್ಕ್ವೇರ್ ಇರ್ತಕ್ಕಂಥದ್ದು ಪ್ರಾಜೆಕ್ಟ್ ಎನ್ಗೆ. ಸೊ ಈಗ ನೀವು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಫಾರ್ಮುಲಾ ಅಪ್ಲೈ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ ಇದು ಪ್ರಾಬಬಿಲಿಟಿ ಯಾವಾಗಲೂ ಕೂಡ 1 ಬರಬೇಕು. ಟೋಟಲ್ ಮಾಡ್ಕೊಳ್ಳಿ, ನಿಮಗೆ 1 ಬರುತ್ತೆ, ಅವ್ರು ಕರೆಕ್ಟಾಗಿ ಕೊಟ್ಟಿರ್ತಾರೆ. ಸೊ ಈಗ ನೀವು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಫಾರ್ಮುಲಾಗೆ ಅಪ್ಲೈ ಮಾಡಿದ್ರೆ, ಸೊ ನೋಡಿ ಈಗ ನೀವು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಫಾರ್ಮುಲಾಗೆ ನೀವು ಅಪ್ಲೈ ಮಾಡ್ತೀರಾ ಅಂತ ಹೇಳಿದ್ರೆ, ಸೊ ಈಗ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಫಾರ್ಮುಲಾಗೆ ಅಪ್ಲೈ ಮಾಡಿ. ಸೊ 1 crore 76 lakh ರೂಟ್ ಸ್ಕ್ವೇರ್ 1 ಡಿವೈಡೆಡ್ ಬೈ 1 ರೂಟ್ ಸ್ಕ್ವೇರ್ ಮಾಡಿದ್ರೆ ನಿಮಗೆ 1 crore 76 lakh ರೂಟ್ ಸ್ಕ್ವೇರ್ ಮಾಡಿದ್ರೆ ನಿಮಗೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ 4.195.23 ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ಇದು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಫಾರ್ಮುಲಾ ಗೊತ್ತಿರಬೇಕು. ಸೊ ರೂಟ್ ಎಫ್ ಡಿ ಸ್ಕ್ವೇರ್ ಡಿವೈಡೆಡ್ ಬೈ ಎನ್ ಮಾಡ್ಕೊಳ್ಳಿ. ಸೊ ನಿಮಗೆ
ಸಿಗ್ತಾ ಹೋಗುತ್ತೆ. ಎನ್ ಸ್ಟ್ಯಾಂಡ್ ಫಾರ್ ಪ್ರಾಬಬಿಲಿಟಿ 1 ಇರುತ್ತೆ. ಸೊ ಅಂಡ್ ಎಫ್ ಡಿ ಸ್ಕ್ವೇರ್ನ ನೀವೇ ಫೈಂಡ್ ಔಟ್ ಮಾಡಿರ್ತೀರಾ. ಡಿ ಸ್ಕ್ವೇರ್ ಇಂಟು ಎಫ್ ಮಾಡಿಕೊಂಡ್ರೆ ಎಫ್ ಡಿ ಸ್ಕ್ವೇರ್ ಬರುತ್ತೆ. ಇದನ್ನು ಸಿಂಪ್ಲಿಫೈ ಮಾಡ್ತಾ ಹೋಗಿ ನಿಮಗೆ 4.195.23 ನಿಮಗೆ ಸಿಗುತ್ತೆ. ಸೊ ಇದು ಒಂದು ಕ್ವಶನ್ 2025 ಕ್ವಶನ್ ಪೇಪರಲ್ಲಿ ಕ್ವಶನ್ ನಂಬರ್ 7 ಕೇಳಿರೋದು ಸ್ಟ್ಯಾಂಡರ್ಡ್ ಡಿವಿಯೇಷನ್ನ ಕ್ಯಾಲ್ಕುಲೇಷನ್ಸನ್ನು ಮಾಡಿ ಅಂತ. ಸೊ ಎರಡೂ ಪ್ರಾಜೆಕ್ಟ್ಗೆ ನೀವು ಕ್ಯಾಲ್ಕುಲೇಷನ್ಸನ್ನು ಮಾಡಬೇಕು. ಸೊ ಇದು ಆನ್ಸರು ಇರ್ತಕ್ಕಂಥದ್ದು. ಸೊ ಇಷ್ಟು ಮಾಡಿದ್ರೆ ನಿಮಗೆ 12 ಮಾರ್ಕ್ಸ್ ನಿಮಗೆ ಈಸಿಯಾಗಿ ಸಿಗುತ್ತೆ. ಸೊ ಈ ಒಂದು ಕ್ವಶನ್ಸಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಅಥವಾ ಏನಾದರೂ ಕನ್ಫ್ಯೂಷನ್ಸ್ ಇದ್ದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.